ಹೋಬರ್ಟ್ನ ಬೆಲ್ಲೆರಿಯು ಓವಲ್ ಕ್ರೀಡಾಂಗಣದಲ್ಲಿ ನಡೆದಂತ ಮೂರನೇ ಟಿ20 ಪಂದ್ಯದಲ್ಲಿ ಭಾರತ ತಂಡ ಆಸ್ಟ್ರೇಲಿಯಾವನ್ನ 5 ವಿಕೆಟ್ಗಳಿಂದ ಮಣಿಸಿ ಸರಣಿಯಲ್ಲಿ ಸಮಬಲವನ್ನ ಸಾಧಿಸಿದೆ. ಈ ಜಯದ ಜೊತೆ ಭಾರತ ಸರಣಿಯಲ್ಲಿ ಮತ್ತೆ ಹಿಂದಿರುಗಿದ್ದು ಅಭಿಮಾನಿಗಳಿಗೆ ಹರ್ಷದ ಅಲೆ ತಂದಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ 20 ಓವರ್ಗಳಲ್ಲಿ 187 ರನ್ಗಳ ಭರ್ಜರಿ ಮೊತ್ತವನ್ನು ಕಲೆ ಹಾಕಿತ್ತು. ಪ್ರತಿಯಾಗಿ ಕಣಕ್ಕಿಳಿದಂತ ಟೀಂ ಇಂಡಿಯಾ ಉತ್ತಮ ಆರಂಭ ಕಂಡು ಕ್ರಮವಾಗಿ ವಿಕೆಟ್ಗಳನ್ನು ಕಳೆದುಕೊಂಡರೂ ಕೂಡ ಕೊನೆಯಲ್ಲಿ ವಾಷಿಂಗ್ಟನ್ ಸುಂದರ್ ಮತ್ತು ಜಿತೇಶ್ ಶರ್ಮಾ ಅವರ ಅದ್ಭುತ ಆಟದ ಬಲದಿಂದ ಗುರಿ ಮುಟ್ಟಿತು. ಭಾರತದ ಪರ ಅಭಿಷೇಕ್ ಶರ್ಮಾ 25 ರನ್, ಶುಭ್ಮನ್ ಗಿಲ್ 15 ರನ್, ಸೂರ್ಯಕುಮಾರ್ ಯಾದವ್ 24 ರನ್, ತಿಲಕ್ ವರ್ಮಾ 29 ರನ್, ಅಕ್ಷರ್ ಪಟೇಲ್ 17 ರನ್ ಗಳಿಸಿದರು. ಕೊನೆಯ ಹಂತದಲ್ಲಿ ವಾಷಿಂಗ್ಟನ್ ಸುಂದರ್ 49 ರನ್ ಗಳಿಸಿ ತಂಡದ ಗೆಲುವಿಗೆ ಮುನ್ನುಡಿಯನ್ನು ಬರೆದರು. ಆಸ್ಟ್ರೇಲಿಯಾ ಪರ ನಾಥನ್ ಎಲಿಸ್ 3 ವಿಕೆಟ್ಗಳನ್ನು ಪಡೆದು ಉತ್ತಮ ಪ್ರದರ್ಶನವನ್ನು ಕೊಟ್ಟರು. ಉಳಿದ ಬೌಲರ್ಗಳು ಭಾರತದ ಬ್ಯಾಟರ್ಗಳ ವಿರುದ್ಧ ಪರಿಣಾಮಕಾರಿ ಆಗಲಿಲ್ಲ. ಹಾಗೆಯೇ ಸ್ಟೋಯ್ನಿಸ್ ತಲಾ 1 ವಿಕೆಟ್ ಅನ್ನು ಪಡ್ಕೊಂಡ್ರು. ಮೊದಲೆರಡು ಪಂದ್ಯಗಳಲ್ಲಿ ಮಳೆ ಮತ್ತು ಸೋಲಿನಿಂದ ಹಿನ್ನಡೆ ಅನುಭವಿಸಿದಂಥ ಭಾರತ ಮೂರನೇ ಪಂದ್ಯದಲ್ಲಿ ಬಲಿಷ್ಠ ಹೋರಾಟವನ್ನು ತೋರಿದೆ. ಸರಣಿಯ 4ನೇ ಪಂದ್ಯಕ್ಕಾಗಿ ಈ ಉಭಯ ತಂಡಗಳು ಕಾಯ್ತಾ ಇವೆ. ಇವತ್ತಿನ ಟಿ20 ಪಂದ್ಯಾಟದ ಮೇಲೆ ಎಲ್ರಿಗೂ ಕೂಡ ಬೆಟ್ಟದಷ್ಟು ನಿರೀಕ್ಷೆ ಇತ್ತು. ಆಸ್ಟ್ರೇಲಿಯಾವನ್ನ ಭಾರತ ಮಣಿಸಿದೆ. ಭಾರತಕ್ಕೆ 5 ವಿಕೆಟ್ಗಳ ಭರ್ಜರಿ ಜಯ ಸಿಕ್ಕಿರುವಂಥದ್ದು. ಸರಣಿಯಲ್ಲಿ ಈ ಮೂಲಕ ಭಾರತ ಸಮಬಲವನ್ನು ಸಾಧಿಸಿದೆ. ವಾಷಿಂಗ್ಟನ್ ಸುಂದರ್ ಉತ್ತಮವಾಗಿ ಬ್ಯಾಟ್ ಬೀಸಿದ್ರು. ಓವಲ್ ಕ್ರೀಡಾಂಗಣದಲ್ಲಿ ನಡೆದಂಥ ಮೂರನೇ ಟಿ20 ಪಂದ್ಯದಲ್ಲಿ ಭಾರತ ಗೆಲುವನ್ನು ಸಾಧಿಸಿದೆ. ನಿರೀಕ್ಷೆಗಳಿತ್ತು. ಆ ನಿರೀಕ್ಷೆಯನ್ನು ಭಾರತೀಯ ಆಟಗಾರರು ಹುಸಿ ಮಾಡಲಿಲ್ಲ. ಅಭಿಷೇಕ್ ಶರ್ಮಾ ಮೊದಲು ಬ್ಯಾಟಿಂಗ್ ಬಂದಿದ್ದು. ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಆರಂಭಿಕ ಜೋಡಿ ಉತ್ತಮ ಮೊತ್ತವನ್ನು ಕಲೆ ಹಾಕಿದ್ರು. 25 ರನ್ ಅಭಿಷೇಕ್ ಶರ್ಮಾ ಬಾರಿಸಿದ್ರೆ ಶುಭ್ಮನ್ ಗಿಲ್ 15 ರನ್ ಬಾರಿಸಿದ್ರು. ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ 24 ರನ್ ಗಳಿಸಿದ್ರು. ಇತ್ತ ತಿಲಕ್ ವರ್ಮಾ 29 ರನ್ ಗಳಿಸಿ ತಂಡಕ್ಕೆ ಆಸರೆಯಾದರೆ ಅಕ್ಷರ್ ಪಟೇಲ್ ಮೇಲೂ ಕೂಡ ನಿರೀಕ್ಷೆ ಇತ್ತು. ಅದರಂತೆ 17 ರನ್ ಅನ್ನು ಗಳಿಸಿದ್ರಷ್ಟೇ ಅವರು. ಕೊನೆಯದಾಗಿ ವಾಷಿಂಗ್ಟನ್ ಸುಂದರ್ ಪಂದ್ಯದ ದಿಕ್ಕನ್ನೇ ಬದಲಿಸಿದ್ರು. 49 ರನ್ ಬಾರಿಸಿ ತಂಡದ ಗೆಲುವಿಗೆ ಮುನ್ನಡೆಯನ್ನು ಬರೆದರು. ಆಸ್ಟ್ರೇಲಿಯಾ ಪರ ನಾಥನ್ ಎಲಿಸ್ 3 ವಿಕೆಟ್ಗಳನ್ನು ಪಡೆದು ಉತ್ತಮ ಪ್ರದರ್ಶನವನ್ನು ಕೊಟ್ಟರು. ಉಳಿದ ಬೌಲರ್ಗಳು ಭಾರತದ ಬ್ಯಾಟರ್ಗಳ ವಿರುದ್ಧ ಪರಿಣಾಮಕಾರಿ ಆಗಲಿಲ್ಲ. ಹಾಗೆಯೇ ಮಾರ್ಕೋ ಸ್ಟೋಯ್ನಿಸ್ ತಲಾ 1 ವಿಕೆಟನ್ನು ಪಡೆದರು. ಮೊದಲ 2 ಪಂದ್ಯದಲ್ಲಿ ಮೊದಲ ಪಂದ್ಯ ಮಳೆಯಿಂದ ಮಳೆಗಾಹುತಿಯಾಯಿತು. 2ನೇ ಪಂದ್ಯ ಸೋಲಿನಿಂದ ಹಿನ್ನಡೆಯನ್ನು ಭಾರತ ಅನುಭವಿಸಿತ್ತು. ಆದರೆ 3ನೇ ಪಂದ್ಯದಲ್ಲಿ ಬಲಿಷ್ಠ ಹೋರಾಟವನ್ನು ಭಾರತ ತೋರಿತು. ಸರಣಿಯ 4ನೇ ಪಂದ್ಯಕ್ಕಾಗಿ ಈಗ ಉಭಯ ತಂಡಗಳು ಕಾಯ್ತಾ ಇವೆ.